ಸರ್ ವಿನಯ್ ಕುಮಾರ್ ಎಲ್ಲ ಏನು ಕಾನ್ಸಂಟ್ರೇಷನ್ ಹೊನ್ನಾಳಿ ಮತ್ತು ಉತ್ತರ ಮಾಡ್ತಾ ಇದಾರಂತ ಜಿ ವಿನಯ್ ಕುಮಾರ್ ಯಾವ ಪಾರ್ಟಿಯಿಂದ ಯಾವ ಮತ್ತೆ ಬಿಜೆಪಿ ಓಡಾಡತಾರೆ ಬಿಜೆಪಿಯಿಂದ ಇನ್ನೇನು ಮಾಡ್ತಾರೆ ನನ್ನ ಪಕ್ಷೇತರ ಒಂದು ಮೊನ್ನೆ ವಿಧಾನಸಭಾ ಚುನಾವಣೆ ದಕ್ಷಿಣದಲ್ಲಿ ಸಹಕಾರ ಕೊಡೋದು ಧನ್ಯವಾದ ಹೇಳ್ತೀನಿ. ಆದರೆ ಯಾವ ಪಾರ್ಟಿಯಿಂದ ಅಂತ ಹೇಳಿದ್ರೆ ನಾನು ಯಾಕೆ ಉತ್ತರ ಕೊಡಬೇಕು? ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲಿ ಸಮರ್ಥರಿದ್ದಾರೆ. ಅವರು ಪಕ್ಷೇತರ ಸ್ಪರ್ಧೆ ಮಾಡಲಿ, ಅದು ಅವ್ರ ವ್ಯಕ್ತಿ ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಹೊನ್ನಾಳಿಯಲ್ಲಿ ನಾನು ಸ್ಪಷ್ಟವಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ದಾವಣಗೆರೆ ಉತ್ತರದಲ್ಲಿ ಮೊನ್ನೆ ತಾನೇ ಸ್ಪರ್ಧೆ ಮಾಡಿ ಸೋತಂತ ಲೌಕಿಕ ನಾರಾಜರು ಅವ್ರ ಜೊತೆಗೆ 8-10 ಜನ ಅಪೇಕ್ಷಿತರಿದ್ದಾರೆ. ಮತ್ತು ಚನ್ನಗಿರಿ ಇರ್ಬೋದು, ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಜಗಳೂರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಸಮರ್ಥರಿದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನೋಡಿ ಸಂಘಟನೆ ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಪಕ್ಷಕ್ಕೆ ನಮ್ಮದು ಕೊಡುಗೆ ಇದೆ. ಕಾರ್ಯಕರ್ತರ ಮಧ್ಯೆ ಬರ್ತಿದ್ದೀವಿ, ಜನಸಾಮಾನ್ಯರ ಮಧ್ಯೆ ಬರ್ತಿದ್ದೀವಿ. ನಾವು ಶಾಸಕರಾಗಿ ಸಚಿವರಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ವಿ. ಪಕ್ಷದ ಸಂಘಟನೆಗೆ ನಮ್ಮದೇ ಆದ ಕೊಡುಗೆ ಇದೆ. ಭಾರತೀಯ ಜನತಾ ಪಾರ್ಟಿಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಹೊನ್ನಾಳಿ ನಾನು ಸಮರ್ಥಿಲ್ಲ. ಪಕ್ಷೇತರ ಸ್ಪರ್ಧೆ ಮಾಡ್ಬೋದು, ಅದನ್ನು ಸ್ಪರ್ಧೆ ಮಾಡಬೇಡಂತ ನನಗೆ ಅಧಿಕಾರ ಇಲ್ಲ. ಉತ್ತರದಲ್ಲಿ ಒಂದು ನಿಮಿಷ ಹೇಳ್ತೀನಿ. ಉತ್ತರದಲ್ಲಿ ಸೋತ ಅಭ್ಯರ್ಥಿ ಲೋಕ ನಾರಾಯಣ ಮತ್ತು 8 ಜನ ಆಕಾಂಕ್ಷಿಗಳಿದ್ದಾರೆ. ಟಿಕೆಟ್ ಕೊಡೋದು ನನ್ನ ಕೈಲಿಲ್ಲ. ಉತ್ತರದಲ್ಲೂ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಲೌಕಿಕದ ಸೋತದ್ದು ಅಂತ ಹೇಳಿದ್ದೀನಿ. ಮತ್ತು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಹೊನ್ನಾಳಿಲಿ, ಚನ್ನಗಿರಿಲಿ, ಎಲ್ಲ ಕ್ಷೇತ್ರದಲ್ಲೂ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕೊಡುಗೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ಯಾರು ಒಪ್ಪಲ್ಲ. ಕೆಲವು